ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡಿ ಫ್ರೆಂಡ್ಸ್. ಇವತ್ತು ನಾನು ಎಗ್ ಬುರ್ಜಿ ಮಾಡಿದ್ದೀನಿ, ತತ್ತಿ ಹಾಕಿಬಿಟ್ಟು. ನಿಮಗೂ ಕೂಡ ಇಷ್ಟ ಆದರೆ ಮಾಡ್ಕೊಳ್ಳಿ. ತುಂಬ ಈಸಿ ರೆಸಿಪಿ, ಮನೆಯಲ್ಲೇ ಮಾಡ್ಬೋದಾದ ಇಷ್ಟು ತುಂಬ ಸುಲಭವಾಗಿ ಮಾಡ್ಕೋಬೋದು. ಬ್ಯಾಚುಲರ್ಸ್ ಯಾರಿದ್ದರೂ ತುಂಬ ಚೆನ್ನಾಗಿ ಬರುತ್ತೆ. ಮಸಾಲೆ ಕೂಡ ತುಂಬ ಚೆನ್ನಾಗಿದೆ, ನೋಡ್ಕೊಳ್ಳಿ, ಮಾಡ್ಕೋಬಹುದು. ಹೇಗೆ ಅಂತ ತೋರಿಸ್ತೇನೆ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಭಾಳ ಬೇಡ. ನೀವೀಗ ಎಷ್ಟು ಕ್ವಾಂಟಿಟಿ ಮೇಲೆ ಹಾಕ್ಕೋತೀರೋ ಅದ್ರ ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಮತ್ತು ಸ್ವಲ್ಪ ಕರಿಬೇವು. ನನ್ನ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾನು 2 ದೊಡ್ಡ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ, ಸಣ್ಣ ಅವನ್ನ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಕೆಂಪನ್ನು ಬರೋ ಥರ ಸ್ವಲ್ಪ ಫ್ರೈ ಮಾಡಬೇಕು. ಅಷ್ಟು ಪೂರ ಕೆಂಪು ಬಣ್ಣನೂ ಅಲ್ಲ, ಸ್ವಲ್ಪ ಲೈಟಾಗಿ ಬೇಕಬೇಕು. ಸ್ವಲ್ಪ ಲೈಟಾಗಿರೋ ರುಚಿ ಸ್ವಲ್ಪ ಜಾಸ್ತಿ ಬರುತ್ತೆ. ಆಮೇಲೆ ಒಂದು ದೊಡ್ಡದು ಟೊಮೊಟೊನ ಹೆಚ್ಕೊಂಡಿದ್ದೀನಿ, ಅದನ್ನ ಹಾಕ್ಕೋಬೇಕು. ನೋಡಿ, ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್. ಲೈಕ್ ಶೇರ್ ಮಾಡೋದ್ರಿಂದ ನಿಮಗೇನು ಇದು ಇಲ್ಲ, ಸ್ವಲ್ಪ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ, ಅರಿಶಿನ 1 ಟೇಬಲ್ ಸ್ಪೂನುಕ್ಕಿಂತ ಕಡಿಮೆ ಗರಂ ಮಸಾಲ. ನಾವು ಮನೆಯಲ್ಲಿ ಮಾಡಲ್ಲ, ಹೊರಗಡೆ ತರ್ತೇವೆ, ಹಾಗಾಗಿ ಆ ಗರಂ ಮಸಾಲ. ಸ್ವಲ್ಪ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇನ್ನು ಎಕ್ಸ್ಟ್ರಾ ಏನು ಹಾಕಿಲ್ಲ, ಮನೆಯಲ್ಲಿದ್ದು 2 ಉಳ್ಳಾಗಡ್ಡಿ, 1 ಟೊಮೊಟೊ, ಇಷ್ಟರಲ್ಲೇ ಮಾಡ್ಕೊಬಹುದು. ಇವಾಗ ಸ್ವಲ್ಪ ಉಪ್ಪು ನಿಮ್ಗೆ ಎಷ್ಟು ಅಷ್ಟು ನೋಡ್ಬೋದು. ಸ್ವಲ್ಪ ಖಾರದ ಪುಡಿ, ನಿಮಗೆ ಎಷ್ಟು ತಿನ್ನೋರ ಜಾಸ್ತಿ ಹಾಕ್ಬೋದು. ನಾವು ಸ್ವಲ್ಪ ಮೀಡಿಯಮ್ ಹಾಕ್ಕೋತಾ ಇದ್ದೀವಿ, ಮನೆಯಲ್ಲಿ ಖಾರ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಮೀಡಿಯಮ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹೋಗ್ಬೋದು. ಇವಾಗ ನೋಡಿ, 3 ತತ್ತಿ ತೊಗೊಂಡಿದ್ದೆ ನಾನು. 3 ತತ್ತಿ ತೊಗೊಂಡು ಅದ್ರಾಗ ಹೊಡೆದು ಹಾಕ್ಬೇಕು. ಹೊಡೆದು ತೋರಿಸ್ಲಿಲ್ಲ, ಯಾಕಂದ್ರೆ ಕ್ಯಾಮ್ರಾಮನ್ ಯಾರೂ ಇಲ್ಲ, ನಾನೇ ಹಿಡ್ಕೋಬೇಕು, ನಾನೇ ಮಾಡಬೇಕು. ಅದಕ್ಕಾಗಿ ಯಾರೂ ಇಲ್ಲ, ನಾನೇ ಇದು ಮಾಡೀನಿ. ಈ ಥರ ಕೈ ಆಡಿಸ್ತಾ ಇರ್ಬೇಕು ಆಗಾಗ, ಯಾಕಂದರೆ ಅದು ದಬ್ರಿಗೆ ಕೆಳಗೆ ತಳ ಹಿಡ್ಕೊಳುತ್ತೆ. ಮುಚ್ಚಿರಿ, ಒಂದು 2 ನಿಮಿಷ ಆದಮೇಲೆ ಮತ್ತೊಮ್ಮೆ ತಿರುಗಿಸ್ಬೇಕು. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೋ ಒಬ್ಬರು ಇಬ್ಬರು ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಎಲ್ಲರೂ ಹೋಗ್ಲಿ ಬಿಡು, ಇವಾಗ ಏನು ಸಪೋರ್ಟ್ ಮಾಡೋದಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ನಮ್ಮಂಥವ್ರಿಗೆ ಯಾರೂ ಮಾಡಲ್ಲ. 5 ನಿಮಿಷ ಬಿಟ್ಟರೆ ಪಲ್ಯ ರೆಡಿ. ತತ್ತಿ ಪಲ್ಯನಾರ ಅನ್ಬೋದು, ಎಗ್ ಬುರ್ಜಿಯಾರ ಅನ್ಬೋದು. ಬ್ಯಾಚುಲರ್ಸ್ಗೆ ಆ ಸೈಡಲ್ಲಿ ಎಣ್ಣೆ ಬಂದರೆ ಮಸ್ತ್ ಟೇಸ್ಟ್ ಬರುತ್ತೆ. ರೊಟ್ಟಿ ಆಗಲಿ, ಚಪಾತಿ, ಪೂರಿ, ರೈಸ್ ಯಾವುದಾದ್ರೂ ಅದರಲ್ಲಿ ತಿನ್ಬೋದು, ಚಲೋ ಆಗುತ್ತೆ. ನೋಡಿ, ಮಾಡಿ ನೋಡಿ ಹೇಗಿದೆ ರೆಸಿಪಿ ಅಂತ ತಿಳಿಸಿ. ನಮಗೂ ಖುಷಿ ಆಗುತ್ತೆ ಕಮೆಂಟ್ ಮಾಡಿದರೆ. ಅಷ್ಟೇ, ಆಯಿತು, ಪಲ್ಯ ರೆಡಿ. ತಿನ್ಬೋದು, ನೀವು ರೊಟ್ಟಿ ಜೊತೆಗಾದ್ರೂ ತಿನ್ಬೋದು, ಅನ್ನದ ಜೊತೆಗಾದ್ರೂ ತಿನ್ಬೋದು, ಚೆನ್ನಾಗಿರುತ್ತೆ.
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡುವ ಎಷ್ಟು ಹಾಕ್ತಾರ, ಇದೊಂದು ರೆಸಿಪಿಗೆ ಎಷ್ಟು ಲೈಕ್ ಬರುತ್ತಾ ಅಂತ ನೋಡೋಣ. ಮಸ್ತಾಗಿ ಬಂದೈತಿ ಪಲ್ಯ, ನೋಡ್ಬೋದು ನೀವು ಹೆಂಗಿದೆ ಅಂತ. ಸೂಪರ್ ಆಗಿದೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್.